ಚಿಕ್ಕಬಳ್ಳಾಪುರದಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಅಟ್ಟಹಾಸ ಹೆಚ್ಚಾಗುತ್ತಲೇ ಇದೆ. ನಡುರಾತ್ರಿಯಲ್ಲಿ ಕಿಡಿಗೇಡಿಗಳ ಗುಂಪೊಂದು ಜಿಲ್ಲಾಸ್ಪತ್ರೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪುಂಡರು ಪಾರಿವಾಳ ಕಳ್ಳತನಕ್ಕೆ ಬಂದಿದ್ದ ಜಾಗಕ್ಕೆ ಮತ್ತೆ ಟಾರ್ಗೆಟ್ ಮಾಡಿದ್ದು ಅನ್ಯ ಕೋಮಿನ ಯುವಕರಿಂದ ಕೃತ್ಯ ನಡೆದಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಕಿಡಿಗೇಡಿಗಳ ಕೀಚಕ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾದಗಿರಿಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ವಾಲ್ಮೀಕಿ ವೃತ್ತದ ಬಳಿ ಇರುವ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವುದರ ಮೂಲಕ ಸ್ವಾಮೀಜಿ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ಈ ವೇಳೆ ಅಭಿಮಾನಿಗಳು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಇನ್ನಷ್ಟು ಧಾರ್ಮಿಕ, ಶೈಕ್ಷಣಿಕ, ಸಮಾಜ ಸೇವೆ ಮಾಡಲು ಹೆಚ್ಚಿನ ಶಕ್ತಿ ಕರುಣಿಸಲೆಂದು ಪೂಜೆ ನೆರವೇರಿಸಿದರು. ಸಂಭ್ರಮದ ವೇಳೆ ನಮ್ಮ ಕರ್ನಾಟಕ ಸೇನೆ ಸದಸ್ಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ವಾಮೀಜಿ ಬರ್ತ್ಡೇ ಜನ್ಮದಿನ ಆಚರಣೆ ಮಾಡೋ ಎಜುಕೇಶನ್ ಕೂಡ ಕೆಲಸ ಮಾಡ್ತಿದ್ರೆ ಅವರಿಗೆ ಭಗವಂತನ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಪ್ರಕಾಶನಾಥ ಸ್ವಾಮೀಜಿ ಏನಾಗಲ್ಲ. ಪುರಸಭೆ ಅಂಗಡಿ ಮಳಿಗೆ ಟೆಂಡರ್ ಅಕ್ರಮದ ವಿರುದ್ಧ ಎಐ ತಂತ್ರಜ್ಞಾನ ಬಳಸಿ ಯುವಕನೊಬ್ಬ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾನೆ. ತುಮಕೂರು ಜಿಲ್ಲೆ ಮಧುಗಿರಿ ಪುರಸಭೆ ಅಂಗಡಿ ಮಳಿಗೆ ಹರಾಜಿನಲ್ಲಿ ಗೊಂದಲ ಸೃಷ್ಟಿಸಿ ಸಾರ್ವಜನಿಕರಿಗೆ ವಂಚನೆಯಾಗಿದೆ ಎನ್ನಲಾಗಿತ್ತು. ಅಂದಿನ ಪುರಸಭಾಧ್ಯಕ್ಷ ಮಂಜುನಾಥ್ ಲಾಲಾಪೇಟೆ ಹಾಗೂ ಮುಖ್ಯಾಧಿಕಾರಿ ಸುರೇಶ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಎಐ ತಂತ್ರಜ್ಞಾನ ಬಳಸಿ ಕಿರುಚಿತ್ರ ಮಾಡಿ ಸಾರ್ವಜನಿಕರಿಗೆ ಅಕ್ರಮದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಿರ್ಗತಿಕರು ಮತ್ತು ಬಡ ಕುಟುಂಬಗಳಿಗೆ ವಿವಿಧ ರೂಪದಲ್ಲಿ ನೆರವು ನೀಡಲಾಗ್ತಾ ಇದೆ. ನಿರ್ಗತಿಕರಿಗೆ ಅವರ ಜೀವನಕ್ಕೆ ಅಗತ್ಯವಾದ ಪರಿಕರ ಮತ್ತು ಆಹಾರ ಸಾಮಗ್ರಿ ಇರುವ ವಾತ್ಸಲ್ಯ ಕಿಟ್ ನೀಡಿ ಸಹಾಯ ಮಾಡಲಾಗಿದೆ. ಇದರ ಜೊತೆಗೆ ತೀರಾ ಬಡತನದಲ್ಲಿರುವ ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುವ ನಿರ್ಗತಿಕರಿಗೆ ಸಂಸ್ಥೆಯ ವತಿಯಿಂದ ಮಾಸಿಕ ತಲಾ 1,000 ರೂಪಾಯಿಗಳಂತೆ ಪಿಂಚಣಿ ನೀಡಲಾಗ್ತಾ ಇದೆ. ಸಂಘದ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರ ಕಲ್ಪನೆಯಂತೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 31 ನಿರ್ಗತಿ. ರಾಯಚೂರಿನ ಸಿಂಧನೂರಿನಲ್ಲಿ ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರ ಕೈಕೊಟ್ಟಿದ್ದಕ್ಕೆ ಯುವತಿ ಸೂಸೈಡ್ ಅನ್ನೋದು ಬೆಳಕಿಗೆ ಬಂದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಿಂದ ಪರಿಚಯವಾಗಿ ಯುವತಿ ಪ್ರೀತಿಗೆ ಬಿದ್ದಿದ್ದಾಳೆ. ಇನ್ನು ಪ್ರೀತಿ ವಿಚಾರ ಮದುವೆ ಹಂತಕ್ಕೆ ಹೋದಾಗ ಯುವತಿಗೆ ಕೈಕೊಟ್ಟು ಬೇರೊಬ್ಬಳ ಜೊತೆ ಮದುವೆ ಮಾಡಿಕೊಳ್ಳೋದಕ್ಕೆ ಯುವಕ ಪ್ಲಾನ್ ಮಾಡಿರೋದು ಗೊತ್ತಾಗಿದೆ. ಈ ಹಿನ್ನೆಲೆ ಮನನೊಂದು ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಡಾಕುಳಗಿ ಗ್ರಾಮದಲ್ಲಿ ಭೂಕಂಪನದ ಅನುಭವ ಆಗಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ಭೂಕಂಪನದ ಅನುಭವ ಆಗಿದೆ. ಭೂಮಿ ಕಂಪಿಸಿದ ಅನುಭವವಾದಾಗ ಚಿಕ್ಕ ಚಿಕ್ಕ ಮಕ್ಕಳ ಸಮೇತ ಮನೆಯಿಂದ ಸಾರ್ವಜನಿಕರು ಹೊರಗಡೆಗೆ ಓಡಿ ಬಂದಿದ್ದಾರೆ. 4 ದಿನಗಳ ಹಿಂದೆಯೂ ಇದೇ ರೀತಿ ಭೂಮಿ ಕಂಪಿಸಿತ್ತು. ಸಾರ್ವಜನಿಕರು ಆತಂಕದಲ್ಲಿದ್ದರೂ ಈವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಪ್ಪಳಾಯಿತು. ಆದ ನಂತರ ಸ್ವಲ್ಪ ಮನೆ ಅಳಗಾಡ್ತು, ತಗಡ ಎಲ್ಲ ಧುಣು ಸಪ್ಪಳ ಬಂತು. ಮತ್ತೇನದ, ನೀವು ಯಾರ ಬಂದಿಲ್ಲಿ ಚೆಕ್ ಮಾಡಿರಿ. ಮಕ್ಕಳೆಲ್ಲ ಹೊರ ರೋಡ್ ಮೇಲೆ ಬಂದು ಕೂಡ್ಲತ್ತವ, ಮಕ್ಕಳತ್ತ ಇಲ್ಲ, ಅಂಜಿಕೆ ಆಗ್ತಾವ ಮಕ್ಕಳಿಗೆ. ಧಡಮ್ ಮೊದಲ ಸಪ್ಪಳಾಯಿತು. ಆದ ನಂತರ ಸ್ವಲ್ಪ ಮನೆ ಅಳಗಾಡ್ತು, ತಗಡ ಎಲ್ಲ ಧುಣು ಸಪ್ಪಳ ಬಂತು. ಮತ್ತೇನದ, ನೀವು ಯಾರ ಬಂದಿಲ್ಲಿ ಚೆಕ್ ಮಾಡಿರಿ. ಮಕ್ಕಳೆಲ್ಲ ಹೊರ ರೋಡ್ ಮೇಲೆ ಬಂದು ಕೂಡ್ಲತ್ತವ. ಭೂಕಂಪಿನ ಶಬ್ದ ಆಗಿ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡ್ ಮೇಲೆ ಬಂದು ಕುಂತಿದ್ದಾರೆ. ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಆಗಲಿ, ಇವು ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಒಂದು 3-4 ದಿವಸವೂ ಕೂಡ ಒಂದು 2-3 ಸರ್ತಿನೂ ಈ ಥರ ಶಬ್ದ ಆಗಿದೆ. ಸ್ವಲ್ಪ ದಯಮಾಡಿ ಇದು ಕಾರಂಜಿ ರಸ್ತೆಯ ಜನರು ಆಲ್ಮೋಸ್ಟ್ ಇದ್ದಾರೆ. ಅವರು
ಸಾರ್ವಜನಿಕವಾಗಿ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಈಗ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಿಗರೇಟ್ ಸೇದುತ್ತಾ ನಡೆಸಿದ ಫೋಟೋಶೂಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ರಜತ್ ವಿರುದ್ಧ ಕರ್ನಾಟಕ ಸೇನಾಪಡೆ ಸಂಘಟನೆಯಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರಿರುವ ರಜತ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಿಲ್ಲ, ಹಾಗೆ ಗಮನ ಇಟ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ. Talk to me, numbers never lie, add it up, that's me. Talk to me, numbers never lie, add it up, that's me. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂಡಿಎಂಎ ಮಾದಕ ಡ್ರಗ್ಸ್ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಉದಯಗಿರಿ ಠಾಣಾ ವ್ಯಾಪ್ತಿಯ ಮೂನ್ ಬಗ್ಸ್ ಕೆಫೆ ಬಳಿ ರೇಡ್ ಮಾಡಿದ್ದಾರೆ. ಅಮೀರ್ ಖಾನ್, ಸೈಯದ್ ಇಮ್ರಾನ್, ಮಹಮ್ಮದ್ ಬಂಧಿತರು ಅಂತ ಗೊತ್ತಾಗಿದೆ. ಆರೋಪಿಗಳಿಂದ 1.20 ಲಕ್ಷ ರೂಪಾಯಿ ಮೌಲ್ಯದ 11.90 ಗ್ರಾಂ ತೂಕದ ಎಂಡಿಎಂಎ ಸೀಸ್ ಮಾಡಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಮುಂದುವರಿಯುತ್ತಲೇ ಇದೆ. ನೆಲಮಂಗಲದ ತುಮಕೂರು ರಸ್ತೆ ಹೆದ್ದಾರಿಯಲ್ಲಿ ಕಾರನ್ನು ಅಡ್ಡಗಟ್ಟಿ ಕೆಳಗಿಳಿಯುವಂತೆ ಬೈಕ್ ಸವಾರ ದುರ್ವರ್ತನೆ ತೋರಿದ್ದಾನೆ. ಹೈವೇಯಲ್ಲಿ ಹೆಲ್ಮೆಟ್ನಿಂದ ಕಾರಿನ ಮಿರರ್ ಹೊಡೆದು ದಾಂಧಲೆ ನಡೆಸಿ ಕಾರು ಚಾಲಕನಿಗೆ ಅಸಭ್ಯ ಮಾತುಗಳಿಂದ ನಿಂದನೆ ಮಾಡಿದ್ದಾನೆ. ಇನ್ನು ಬೈಕ್ ಸವಾರನ ಅಸಭ್ಯ ದುರ್ವರ್ತನೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಾಡು ಏನ್ ಮಾಡ್ತೀರಿ ಮಾಡು. ನೊಂದ ಕುಟುಂಬವೊಂದು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ 35 ವರ್ಷದ ಮಂಜುನಾಥ್ ಎಂಬುವವರು ಆಟೋ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಕೊಪ್ಪ ಮಣಿಪಾಲ್ನಲ್ಲಿ ಚಿಕಿತ್ಸೆ ಬಳಿಕವೂ ಮಂಜುನಾಥ್ ಸಾವು ಕಂಡರು. ಇಂದು ಮಂಜುನಾಥ್ ಅವರ ಹೃದಯ, ಕಿಡ್ನಿ, ಲಿವರ್ ಸೇರಿ ಅಂಗಾಂಗ ದಾನಕ್ಕೆ ಅವರ ಪತ್ನಿ ಅಪೂರ್ವ ಮುಂದಾಗಿದ್ದಾರೆ. ಅಪೂರ್ವ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆಗೆ ಒಳಗಾಗಿದೆ.